ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಪಿಂಗಳನ ಕಥೆ ಅಂತಂದ್ಬಿಟ್ಟು. ಹಿಂದೆ ಗಾಂಧಾರ ದೇಶದಲ್ಲಿ ವಿದ್ಯಾಧರ ಅನ್ನುವಂಥ ಒಬ್ಬ ಸಾಮ್ರಾಟ ಇರ್ತಾನೆ. ಅವನಿಗೆ ಹೂವಿನ ಹುಚ್ಚು. ಅರಮನೆಯ ತೋಟದಲ್ಲಿ ಬಗೆ ಬಗೆಯ ಹೂಗಳನ್ನೆಲ್ಲ ಬೆಳೆಸ್ತಾ ಇದ್ದ. ಬೇರೆ ದೇಶಗಳಿಂದಲೂ ಕೂಡ ಹೂ ತರಿಸಿ ಅದರ ತಳಿಗಳನ್ನು ಕೂಡ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ರಾಜನಿಗೆ ಮಕ್ಕಳಿರಲಿಲ್ಲ. ತನ್ನ ರಾಜ್ಯಕ್ಕೆ ಯಾರು ವಾರಸುದಾರರು ಅನ್ನುವಂಥ ಚಿಂತೆ ಅವನಿಗೆ ಸದಾ ಕಾಲ ಕಾಡ್ತಾ ಇತ್ತು. ಒಂದಿನ ರಾಜ ವಿದ್ಯಾಧರ ಊರಲ್ಲಿ ಡಂಗೂರವನ್ನ ಹೊಡಿಸ್ತಾನೆ. ಏನಂತ ಡಂಗೂರ ಹೊಡಿಸ್ತಾನೆ? ನಾನು ಎಲ್ಲ ಮಕ್ಕಳಿಗೂ ಕೂಡ ಬೇರೆ ಬೇರೆ ರೀತಿಯ ಹೂವಿನ ಬೀಜಗಳನ್ನು ಕೊಡ್ತೀನಿ. 6 ತಿಂಗಳಲ್ಲಿ ಅದನ್ನು ಅವರು ಬೆಳೆದು ತೋರಿಸ್ಬೇಕು. ಯಾರು ಚೆನ್ನಾಗಿ ಬೆಳೆಸ್ತಾರೋ ಅವರನ್ನ ದತ್ತು ತಗೊಳ್ತೀನಿ ನಾನು. ಆ ಮಗುನೇ ಮುಂದೆ ಈ ರಾಜ್ಯಕ್ಕೆ ರಾಜನಾಗ್ತಾನೆ ಅಂತಂದ್ಬಿಟ್ಟು ಡಂಗೂರ ಹೊಡಿಸ್ತಾನೆ. ಈಗ ಅರಮನೆಯ ಆವರಣದಲ್ಲೆಲ್ಲ ಗದ್ದಲಾನೋ ಗದ್ದಲ. ಸಾವಿರಾರು ಮಕ್ಕಳು, ಅವರ ಪಾಲಕರು ಕೂಡ ಬಂದು ಸೇರ್ತಾರೆ. ತಂದೆ ತಾಯಿ ಜೊತೆ ಬಂದಿರ್ತಾರೆ ಮಕ್ಕಳೆಲ್ಲ. ಈಗ ರಾಜ ಆಗ್ತಾನೆ ನನ್ನ ಮಗ ಅಂತಂದ್ರೆ ಯಾರಿಗಾದ್ರೂ ಕೂಡ ಆಸೆ ಬರುತ್ತಲ್ವಾ? ಸೊ ಅದಕ್ಕೋಸ್ಕರ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಪಿಂಗಳ ಅನ್ನೋನು ಕೂಡ ಒಬ್ಬ. ಪಿಂಗಳನಿಗೆ ರಾಜನ ಹಾಗೇನೆ ಗಿಡಗಳ ಮತ್ತೆ ಹೂವಿನ ಹುಚ್ಚಿರತ್ತೆ. ಅವನ ತೋಟದಲ್ಲಿ ಬೇಕಾದಷ್ಟು ಗಿಡಗಳನ್ನ ತನ್ನ ಗೆಳೆಯರ ಹಾಗೆ ಅವನು ಸಾಕಿರ್ತಾನೆ. ರಾಜ ಏನ್ ಮಾಡ್ದ? ಎಲ್ಲರಿಗೂ ಕೂಡ ಬೀಜಗಳನ್ನ ಹಂಚುತ್ತಾನೆ. ಎಲ್ಲಾ ಪಾಲಕರಿಗೂ ಕೂಡ ತಮ್ಮ ಮಗನೇ ರಾಜ ಆಗಲಿ ಅನ್ನುವಂಥ ಆಸೆ ಇದ್ದೇ ಇತ್ತು. ಹೀಗಾಗಿ ಅವ್ರೇನ್ ಮಾಡಿದ್ರು? ಮಕ್ಕಳ ಜೊತೆಗೆ ಗಿಡದ ಆರೈಕೆಗೆ ಅವರು ಸೇರ್ಕೊಳ್ತಾರೆ. ಅವನು ಹೇಳಿದ್ದು ಮಕ್ಕಳು ಅದನ್ನ ಬೆಳೆಸ್ಬೇಕು ಅಂತ. ಇಲ್ಲಿ ತಂದೆ ತಾಯಿಗಳು ಕೂಡ ಅವರು ಬೆಳೆಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಪಿಂಗಳ ಏನ್ ಮಾಡ್ದ? ಒಂದು ಕುಂಡದಲ್ಲಿ ಹೊಸ ಮಣ್ಣನ್ನ ಹಾಕ್ತಾನೆ. ಗೊಬ್ಬರ ಹಾಕಿ ಬೀಜಗಳನ್ನು ಬಿತ್ತುತ್ತಾನೆ. ಪ್ರತಿದಿನ ತಪ್ಪದೆ ನೀರು ಹಾಕ್ತಾನೆ. 2 ತಿಂಗಳಾದ್ರೂ ಕೂಡ ಮೊಳಕೆನೇ ಒಡಿಲೇ ಇಲ್ಲ. ಆದ್ರೆ ಬೇರೆ ಮಕ್ಕಳ ಕುಂಡದಲ್ಲೆಲ್ಲ ಮೊಳಕೆ ಮೊಳಿತಿತ್ತು. ಪಿಂಗಳನಿಗೆ ತುಂಬಾ ಯೋಚನೆ ಆಯಿತು. ಅವನೇನ್ ಮಾಡ್ತಾನೆ? ಒಂದು ಸಣ್ಣ ಕುಂಡದಿಂದ ಇದಕ್ಕೆ ಸ್ವಲ್ಪ ದೊಡ್ಡ ಕುಂಡ ಇಟ್ಟರೆ ಬರುತ್ತೇನೋ ಅಂತನ್ಬಿಟ್ಟು ಆ ಬೀಜಗಳನ್ನೆಲ್ಲ ದೊಡ್ಡ ಕುಂಡಕ್ಕೆ ಅವನು ಸ್ಥಳಾಂತರ ಮಾಡ್ತಾನೆ. ಮತ್ತಷ್ಟು ಹೆಚ್ಚು ಗಮನವನ್ನ ಕೊಟ್ಟು ಆರೈಕೆ ಮಾಡ್ತಾನೆ. ಮೊಳಕೆ ಒಡಿಲೇ ಇಲ್ಲ. ಸ್ಪರ್ಧೆ ದಿನಾನೂ ಬರುತ್ತೆ. ಮಕ್ಕಳೆಲ್ಲ ಒಳ್ಳೊಳ್ಳೆ ಬಟ್ಟೆಯನ್ನ ಧರಿಸ್ಕೊಂಡು ತಮ್ಮ ತಮ್ಮ ಕುಂಡಗಳ ಜೊತೆಗೆ ದೊಡ್ಡ ದೊಡ್ಡ ಗಿಡದ ಜೊತೆ ಅರಮನೆ ಮುಂದೆ ಬಂದು ಸೇರ್ತಾರೆ. ಈಗ ಅವರವರು ಕುಂಡ ನೋಡಿದ್ರೆ ನಮ್ದೇ ಚೆನ್ನಾಗಿರ್ಬೇಕು, ಅಷ್ಟು ಚೆನ್ನಾಗಿ ಅವ್ರು ಬೆಳೆಸ್ಕೊಂಡು ಬಂದಿರ್ತಾರೆ. ಆದರೆ ಪಿಂಗಳನಿಗೆ ಅರಮನೆಗೆ ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ. ಯಾಕೆ? ಅವನ ಕುಂಡದಲ್ಲಿ ಮೊಳಕೆನೂ ಬಂದಿಲ್ವಲ್ಲ. ಖಾಲಿ ಕುಂಡವನ್ನ ತಗೊಂಡು ಹೇಗೆ ಹೋಗ್ತಾನ ಅವನು ಅದಕ್ಕೆ ಹೋಗೋದೇ ಇಲ್ಲ. ಆದರೆ ಅವ್ರ ತಂದೆ ಏನು ಹೇಳ್ತಾನೆ? ಮಗು, ನೀನು ಸ್ಪರ್ಧೆಗೆ ಹೋಗಪ್ಪ ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಅಪ್ಪ, ಬರೀ ಕುಂಡನ್ ತಗೊಂಡು ಹೋದ್ರೆ ಅವಮಾನ ಅಲ್ವಾ ನನಗೆ? ಬಹುಮಾನ ಅನ್ನೋದಂತೂ ಇನ್ನೂ ದೂರದ ಮಾತು. ನನಗೆ ಅವಮಾನ ಆಗುತ್ತೆ, ನಾನು ಹೋಗಲ್ಲ ಅಂತ ಪಿಂಗಳ ಹೇಳ್ತಾನೆ. ಅದಕ್ಕೆ ಅವ್ರ ತಂದೆ ಹೇಳ್ತಾನೆ, ಇಲ್ಲ ಮಗು, ನೀನು ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ನಾನೇ ಅದಕ್ಕೆ ಸಾಕ್ಷಿ, ನೋಡಿದ್ದೀನಲ್ಲ ದಿವಸ ನೀನು ಅದಕ್ಕೆ ಎಷ್ಟು ಆರೈಕೆ ಮಾಡ್ತಾ ಇದ್ದೆ ಅಂತನ್ಬಿಟ್ಟು. ಅದಕ್ಕೆ ನೀನು ಅವಮಾನ ಪಡುವಂಥ ಕಾರಣನೇ ಇಲ್ಲ. ನೀನು ಹೋಗಲೇಬೇಕು. ನಿನ್ನ ಕೆಲಸ ನೀನು ಮಾಡಿದ್ಯಲ್ವಾ, ನೀನು ಹೋಗು ಅಂತನ್ಬಿಟ್ಟು ಆ ಪಿಂಗಳನನ್ನು ಹುರಿದುಂಬಿಸ್ತಾರೆ ಅವ್ರ ತಂದೆ. ಸೊ ಪಿಂಗಳ ವಿಧೇಯನಾಗಿ, ಆದರೆ ಸ್ವಲ್ಪ ಅಳಕಿತ್ತು, ನನ್ನ ಕುಂಡದಲ್ಲಿ ಏನೂ ಇಲ್ವಲ್ಲ ಅಂತನ್ಬಿಟ್ಟು ಅಳಕಿಂದನೇ ಏನು ಮಾಡ್ತಾನೆ? ಆ ಹೂವಿನ ಕುಂಡವನ್ನ ತಗೊಂಡು ಅರಮನೆಗೆ ಹೋಗ್ತಾನೆ. ಮಹಾರಾಜ ವಿದ್ಯಾಧರ ಪ್ರತಿಯೊಬ್ಬರ ಹೂವಿನ ಗಿಡಗಳನ್ನು ಕೂಡ ನೋಡ್ತಾ ಬರ್ತಾನೆ. ಆದರೆ ಅವನ ಮುಖದಲ್ಲಿ ಸಂತೋಷ ಅನ್ನೋದೇ ಇರಲಿಲ್ಲ. ಯಾಕಂದರೆ ಆ ಹುಡುಗರ ಒಂದು ಕುಂಡದಲ್ಲಿ ಅಷ್ಟು ಚೆನ್ನಾಗಿ ಹೂವಿನ ಗಿಡ ಬಿಟ್ಟಿದೆ, ನೋಡಿದ್ರೆ ಖುಷಿ ಆಗ್ಬೇಕಲ್ವಾ ಅವನ ಮನಸ್ಸಿಗೆ. ಆದರೆ ಅವನ ಮುಖದಲ್ಲಿ ಸಂತೋಷನೇ ಕಾಣಿಸ್ಲಿಲ್ಲ. ಕೊನೆಗೆ ಅವನು ಪಿಂಗಳನ ಕುಂಡದ ಹತ್ರ ಬರ್ತಾನೆ. ಮಗು, ನಾನು ಹೂವಿನ ಗಿಡಗಳ ಸ್ಪರ್ಧೆಗೆ ಕರೆದ್ರೆ ನೀನು ಬರೀ ಕುಂಡಾನ ಹೊತ್ಕೊಂಡು ತಂದಿದ್ಯಲ್ಲಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಪಿಂಗಳ ಹೇಳ್ತಾನೆ, ಅರಸರೇ, ನಾನು ನನ್ನ ಪ್ರಯತ್ನವನ್ನು ಶಕ್ತಿ ಮೀರಿ ಮಾಡಿದ್ದೀನಿ. ಅದಕ್ಕೆ ಏನೇನೆಲ್ಲ ಮಾಡಬೇಕೋ ಎಲ್ಲವನ್ನೂ ಮಾಡಿದ್ದೀನಿ. ಅದಕ್ಕೆ ನಾನು ಸ್ಪರ್ಧೆಗೆ ಬಂದಿದ್ದೀನಿ ಅಂತಂದ್ಬಿಟ್ಟು ಉತ್ತರ ಕೊಡ್ತಾನೆ. ಅಂದರೆ ಇದು ಬರೀ ಕುಂಡ ಇರ್ಬೋದು, ಆದರೆ ಇದಕ್ಕೆ ನಾನು ಏನು ಮಾಡಬೇಕೋ ಅದನ್ನೆಲ್ಲ ಶಕ್ತಿ ಮೀರಿ ಮಾಡಿದ್ದೀನಿ. ಅದರಲ್ಲಿ ಮೊಳಕೆನೇ ಬರಲಿಲ್ಲ, ಆದರೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಸ್ಪರ್ಧೆಗೆ ಬಂದಿದ್ದೀನಿ ಅಂತಂದ್ಬಿಟ್ಟು ಉತ್ತರ ಕೊಡ್ತಾನೆ. ರಾಜ ವಿದ್ಯಾಧರ ನಗುತ್ತಾ, ಹೌದು, ಈ ಸ್ಪರ್ಧೆಯಲ್ಲಿ ಜಯವನ್ನ ಪಡೆದಿರುವಂಥವ್ ನೀನೆ. ಯಾಕೆ ಅಂತಂದರೆ ನಾನು ಕೊಟ್ಟ ಬೀಜಗಳೆಲ್ಲ ಹುರದ ಬೀಜಗಳಾಗಿದ್ವು. ಅಂದರೆ ಏನು?
ಆ ಹುರಿದಿರೋ ಬೀಜಗಳು ಯಾವತ್ತೂ ಮೊಳಕೆ ಬರೋದಿಲ್ಲ ಆಯಿತಾ. ಆ ರೀತಿಯ ಬೀಜಗಳನ್ನೇ ನಾನು ಕೊಟ್ಟಿದ್ದೆ. ಎಂಥ ಆರೈಕೆ ಮಾಡಿದ್ರೂ ಕೂಡ ಗಿಡಗಳು ಬರ್ತಾ ಇರಲಿಲ್ಲ. ತಮ್ಮ ಮಕ್ಕಳೇ ರಾಜ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡು ಬೇರೆ ತಂದೆ ತಾಯಿಗಳು ಬೇರೆ ಬೀಜವನ್ನು ಬಿತ್ತಿ ಹೂವನ್ನು ತರಿಸಿದ್ದಾರೆ. ನೀನು ಮಾತ್ರ ಸತ್ಯಸಂಧ, ಅಂದರೆ ನೀನು ಸತ್ಯವನ್ನೇ ಹೇಳ್ತಾ ಇದೆಯಾ. ಅದಕ್ಕಿಂತ ಹೆಚ್ಚಾಗಿ ನಿನ್ನ ತಂದೆ ತಾಯಿ ನೀನು ರಾಜನಾಗಲಿ ಅಂತ ಯಾವತ್ತೂ ನನಗೆ ಮೋಸ ಮಾಡಲಿಲ್ಲ. ಸೊ ಅದಕ್ಕೆ ರಾಜನಾಗುವಂಥ ಅರ್ಹತೆ ನಿನಗೆ ಮಾತ್ರ ಇದೆ ಅಂತ ಹೇಳ್ತಾನೆ. ಯಾವತ್ತೂ ನಾವು ಪ್ರಾಮಾಣಿಕವಾಗಿರಬೇಕು ಮತ್ತು ಸತ್ಯವನ್ನೇ ಹೇಳಬೇಕು. ಯಾವತ್ತೂ ನಾವು ಮೋಸ ಮಾಡೋದಕ್ಕೆ ಅಥವಾ ಇನ್ನೇನೋ ಮಾಡೋದಕ್ಕೆ ಹೋಗಬಾರ್ದು ಆಯಿತಾ. ಇಲ್ಲಿ ನೋಡಿ ಆ ರಾಜ ಯಾವ ರೀತಿಯ ಪರೀಕ್ಷೆಯನ್ನು ಕೊಟ್ಟಿದ್ದ ಅಂತಂದ್ಬಿಟ್ಟು, ಅವನು ಮೊಳಕೆನೇ ಬರದೇ ಇರುವಂಥ ಬೀಜಗಳು ಅಂದರೆ ಹುರಿದ ಬೀಜಗಳನ್ನು ಕೊಟ್ಟಿದ್ದಾನೆ. ಅದನ್ನು ಎಷ್ಟು ಆರೈಕೆ ಮಾಡಿದ್ರೂ ಅದರಲ್ಲಿ ಏನೂ ಬೆಳೆಯಲ್ಲ. ಆದರೆ ಇವರೆಲ್ಲ ಬೇರೆ ಬೀಜಗಳನ್ನು ಬಿತ್ತಿ ಚೆನ್ನಾಗಿ ಬೆಳೆಸಿ ತೊಗೊಂಡು ಬಂದಿದ್ದಾರೆ. ಆದರೆ ಪಿಂಗಳ ಏನು ಮಾಡ್ದ, ತಾನೆಷ್ಟೇ ಆರೈಕೆ ಮಾಡಿದ್ರೂ ಕೂಡ ಅದು ಬೆಳಿಲಿಲ್ಲ. ಆದರೂ ಕೂಡ ಆ ಕುಂಡವನ್ನು ತಂದು ತೋರಿಸ್ತಾನೆ. ಅದಕ್ಕೆ ಅವನಿಗೆ ತುಂಬ ಖುಷಿಯಾಗತ್ತೆ. ನೀನು ಸತ್ಯವನ್ನೇ ಹೇಳಿದೀಯಾ. ಸೊ ನಿನ್ನ ತಂದೆ ತಾಯಿಗಳು ಕೂಡ ನನ್ನ ಮಗನೇ ರಾಜ ಆಗಬೇಕು ಅನ್ನೋದಕ್ಕೆ ಯಾವ ರೀತಿ ಮೋಸನೂ ಮಾಡಿಲ್ವಲ್ಲ, ಅದಕ್ಕೆ ರಾಜನಾಗುವಂಥ ಅರ್ಹತೆ ನಿನಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಪಿಂಗಳನ ಮುಖ ಸಂತೋಷದಿಂದ ಅರಳುತ್ತೆ. ಹರೇ ಕೃಷ್ಣ.